ಚಿಕ್ಕೋಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಸಂಘಟನಾ ಸಭೆ. ಹಾಯ್ ಹೆಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಇಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೆಂಗಳೂರು ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಚುನಾಯಿತ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ನಾಮ ನಿರ್ದೇಶಕರ ಸಂಘಟನಾ ಸಭೆ ಏರ್ಪಡಿಸಲಾಯಿತು. ಸಭೆಗೆ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಜಿಲ್ಲೆ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಹರೋ ಕ್ಯಾಲೆಂಡ್ರು ಸುಮ್ಮನೆ ಕಾಟಾಚಾರಕ್ಕೆ ಬಿಡುಗಡೆ ಮಾಡಿಬಿಟ್ಟು 50 ಪ್ರಿಂಟ್ ಹಾಕೊಂಡು 5 ಲಕ್ಷ ಅಂತ ಪ್ರಿಂಟ್ ಹಾಕ್ಸಲ್ಲ ನಾವು, ಹೌದಲ್ಲ? ಪ್ರತಿಯೊಬ್ಬರಿಗೆ ಹೋಗಲೇಬೇಕು, ರೀಚ್ ಆಗಲೇಬೇಕು, ಬಿಡೋದಿಲ್ಲ. ಅದು ನಾನಂತೂ ಬಿಡೋದಿಲ್ಲ. ಈ ಥರದ ಒಂದು ಯೋಚನೆಯನ್ನು ಮಾಡುವಂಥದ್ದು ಯಾಕೆ ಸಮಯ ಇಷ್ಟು ವರ್ಷ ಆಗಿರಲಿಲ್ಲ ಇವೆಲ್ಲ ಅಲ್ವಾ? ಇದೇ ಸಂಘಟನೆ ಏನು ಮಾಡ್ಲಿಕ್ಕೆ ಸಾಧ್ಯ? ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಹುಶಃ ಬಜೆಟ್ನಲ್ಲಿ ಘೋಷಣೆ ಆಗೋದು, ಸರ್ಕಾರಿ ನೌಕರರಿಗೆ MSIL ಇನ್ಸ್ಟಿಟ್ಯೂಷನ್ ಮೂಲಕ, ಗೌರ್ಮೆಂಟ್ ಏಜೆನ್ಸಿಯ ಮುಖಾಂತರ ಸರ್ಕಾರದ ಮೂಲಕ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಫುಡ್ ಗ್ರೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಗುಡ್, ಮೆಡಿಸನ್ ಫಾರ್ಮಸಿ ಐಟಮ್ಸ್ಗಳಿರ್ಬೋದು, ಜೊತೆಗೆ ಕಾಸ್ಟ್ಯೂಮ್ಸ್ಗಳು ಈ ಥರದಲ್ಲಿರ್ಬೋದು, ಗ್ರಾಸರಿ ಇರ್ಬೋದು, ಇನ್ಕ್ಲೂಡಿಂಗ್ ಲಿಕ್ಕರು ಕೂಡ 25% ಡಿಸ್ಕೌಂಟ್ ರೇಟಲ್ಲಿ ನಮ್ಮ ಎಂಪ್ಲಾಯ್ಸ್ಗೆ ಜಿಲ್ಲಾ ಕೇಂದ್ರದಲ್ಲಿ ಕೊಡಬೇಕು ಅನ್ನುವಂಥದ್ದು ನೆನ್ನೆ ಕೂಡ ಒಂದು ಚರ್ಚೆ ಆಗಿದೆ. ಈ ಬಜೆಟ್ನಲ್ಲಿ ಘೋಷಣೆ ಆಗೋದು ನಾವು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದೇವೆ. 20-25% ಡಿಸ್ಕೌಂಟ್ ರೇಟಲ್ಲಿ ಬಹುಶಃ ಹಿಂದೆ ನಾವು ಪ್ರೈವೇಟಲ್ಲಿ ಚಿಕ್ಕೋಡಿಯಲ್ಲಿ ಮಾಡಿದ್ವಿ, ಬೆಳಗಾವಿ ಇಲ್ಲೇ ಇದೆ, ಬೆಳಗಾವಿಯಲ್ಲಿ ಒಂದು ಮಾಡಿದ್ವಿ, ಇಲ್ಲಾಗಿದ್ದ ಪ್ರೈವೇಟಲ್ಲಿ. ಈ ಗೌರ್ಮೆಂಟ್ ಮೂಲಕ ಮಾಡಬೇಕು ಅಂತ ಯೋಚನೆ ಮಾಡಿ ಇದೆಲ್ಲ ಕೆಲಸಗಳನ್ನು ಕೂಡ ಮೂವ್ ಮಾಡ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಒಂದು 3 ಲಕ್ಷ ಬಿಸ್ನೆಸ್ ಒಂದು ಫ್ಯಾಮಿಲಿ ಮಾಡಿದ್ರೆ 25% ಡಿಸ್ಕೌಂಟ್ ಅಂದರೆ ಒಂದು 65,000-70,000 ಒಂದು ವರ್ಷಕ್ಕೆ ಒಂದು ಕುಟುಂಬ ಕುಡಿಯುತ್ತೆ ಕಣ್ರಿ. ನಂಗೆ ಸಂಬಳ ಆಗಿಲ್ಲ ಅಂದರೆ ಕ್ರೆಡಿಟ್ ಲೋನ್ ಕೊಡ್ತಾರೆ ವಿತೌಟ್ 0 ಇಂಟ್ರೆಸ್ಟ್. ಯೋಚನೆ ಮಾಡ್ಬೇಕಲ್ಲ, ಎಂತೆಂಥ ಯೋಚನೆಗಳು ಮಾಡ್ತಾ ಇದ್ದೀವಿ. ಯಾಕಾಗಲಿಲ್ಲ ಇಷ್ಟು ವರ್ಷ? ನೆನೆ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿ ಮಾಡಲೇಬೇಕು ಈ ಸಲ. ಇದು ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಬರಲ್ಲ. ನಾವು ದುಡ್ಡು ಹಾಕ್ತೀವಿ, ದುಡ್ಡು ತಗೊಳ್ತೀವಿ ಅಷ್ಟೇ. 1,000 ರೂಪಾಯಿ 10,000 ಬೈ ಮಾಡ್ತೀವಿ, ದುಡ್ಡು ಕೊಡ್ತೀವಿ, ತರ್ತೀವಿ. ಸರ್ಕಾರ ಇನ್ವೆಸ್ಟ್ ಮಾಡಿ ಅದನ್ನ MB ಪಾಟೀಲ್ ಕೂಡ ಮಿನಿಸ್ಟರ್ ಒಪ್ಕೊಂಡು ಒಂದು ಲಾಜಿಕಲ್ ಹಂತಕ್ಕೆ ಕೂಡ ಬಂದಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಸಮಯ ಇಷ್ಟು ವರ್ಷ ಆಗಲಿಲ್ಲ? ಯೋಚನೆಗಳೇ ಮಾಡೋಕ್ಕಾಗಲಿಲ್ಲ. ನಾವು ಯೋಚನೆ ಮಾಡಲಿಕ್ಕೆ ನಮ್ಗೆ ಅವಕಾಶಗಳು ಸಿಗಲಿಲ್ಲ. ಇದು ಕೂಡ ನನ್ನ ಮುಖ್ಯಮಂತ್ರಿಗಳ ಹತ್ರ ಒಪ್ಪಿಸಿ ಈ ಬಜೆಟಲ್ಲಿ ಆಗಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದೇವೆ. ಅದರ ವಿಚಾರದಲ್ಲಿ ಸಫಲತೆಯನ್ನು ಹೊಂದುತ್ತೇವೆ ಅನ್ನೋದು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇರ್ಬೋದು, ಸಮಸ್ಯೆ ಎಲ್ಲದೂ ಇರುತ್ತೆ, ಆದರೆ ಮಾಡಬೇಕು ಅನ್ನೋದು ಸಂಘಟನೆ ಆಗ್ರಹ ಆಗಿದೆ. ಅದು ಕೂಡ ಒಂದು ಇತಿಹಾಸ, ಒಂದು ಮೈಲಿಗಲ್ಲು ನೋಡಿ. ಅದನ್ನು ರಿಟೈರ್ಡ್ ಎಂಪ್ಲಾಯ್ ಸೇರಿಸಿದ್ದೇವೆ, ಕಾಂಟ್ರಾಕ್ಟ್ ಎಂಪ್ಲಾಯ್ ಸೇರಿಸಿದ್ದೇವೆ, ಎಲ್ಲರಿಗೂ ಸೇರಿಸಿದ್ದೇವೆ. ಒಂದು 50 ಲಕ್ಷ ಕುಟುಂಬಕ್ಕಾಗತ್ತೆ ಸರ್. ನೆನ್ನೆಲ್ಲ ಮೊನ್ನೆ ಸಂಜೆ ಭೇಟಿ ಮಾಡಿದ ಸರ್, ಇದೊಂದು 6ನೇ ಗ್ಯಾರಂಟಿಯಾಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿದಾಗ ಅವರು ಕೂಡ ಆಯ್ತಪ್ಪ ಏನಾದರೂ ಮಾಡುತ್ತೇನೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲದೂ ಕೂಡ ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ಕೆಲಸವನ್ನು ಸಂಘಟನೆ ಮಾಡಿದೆ. ಇನ್ನೊಂದು ಸ್ಯಾಲರಿ ಪ್ಯಾಕೇಜ್ ಸ್ಕೀಮಲ್ಲಿ ಏನು 1 ಕೋಟಿ 2 ಕೋಟಿ ಆ ಯೋಜನೆ ಜಾರಿಗೆ ತಂದ್ವಿ. ನಿಮ್ಗೆ ಗೊತ್ತಿದೆ ಎಷ್ಟು ಅನುಕೂಲ ಆಯ್ತು. ಯಾರಾದರೂ ಆಕ್ಸಿಡೆಂಟ್ ಡೆತ್ ಆದರೆ ಅದಕ್ಕೆ ಪರಿಹಾರ ಕೊಡುವಂಥ ಒಂದು ಅದ್ಭುತವಾದ ಯೋಜನೆ ಚುನಾವಣೆಗೆ ಅಂತ ಹೇಳಿದ್ದೆ. ಚುನಾವಣೆ ಗೆದ್ದ 2 ತಿಂಗಳಿಗೆ ಅದು ಜಾರಿಗೆ ತಂದು ಆದೇಶ ಆಯಿತು. ಇವತ್ತು ಸುಮಾರು 15,000 ಕುಟುಂಬಕ್ಕೆ ಅದರಿಂದ ಅನುಕೂಲಗಳಾಗಿದೆ. ಕೆಲವರು 1 ಕೋಟಿ 50 ಲಕ್ಷ 75 ಲಕ್ಷ, ಯಾರಿಗೂ ಏನೋ ಸಿಗಲಿಲ್ಲ 2 ಕೋಟಿವರೆಗೆ ಪರಿಹಾರಗಳಿಗಾಗಲೇ ಸಿಕ್ಬಿಟ್ಟಿದೆ. ಆ ಫ್ಯಾಮಿಲಿಗೆ ಅನುಕೂಲ ಆಯ್ತಲ್ಲ. ಆಗ್ಬೋದು ಯಾರಿಗೂ ಆಕ್ಸಿಡೆಂಟ್ ಆದರೆ ಸಿಗಬೇಕು ಅನ್ನುವಂಥ ಒಂದು ಯೋಜನೆ ಜಾರಿಗೆ ತಂದ್ವಿ, ಅನುಕೂಲ ಆಯಿತು. ಈಗ ಇನ್ನೊಂದು ಹೊಸ ಯೋಜನೆ ಮಾಡ್ತಾ ಇದ್ದೀವಿ. ಅದು ಸರ್ಕಾರದ ಹಂತದಲ್ಲಿ ನೆಗೋಷಿಯೇಟ್ ನಡೀತಾ ಇದೆ. ಏನಂತ ಹೇಳಿದ್ರೆ, ಯಾರೇ ಎಂಪ್ಲಾಯೀಸ್ಗಳು ಕೂಡ ಹೋದರೆ ಒಂದು ಮೊಬೈಲ್ ಆ್ಯಪ್ ಬರ್ತದೆ, ಅದು HRMSಗೆ ಲಿಂಕ್ ಆಗ್ತದೆ. ಹೆಂಗೆ ಇಲಾಖೆನಲ್ಲಿ ನಿಮಗೆ ಆ್ಯಪ್ಗಳಿದೆಯೋ ಆ ಥರದ ಒಂದು ಆಥರೈಸ್ಡ್ ಗೌರ್ಮೆಂಟ್ ಆ್ಯಪ್ ಬರ್ತದೆ. ಆ ಆ್ಯಪಲ್ಲಿ ಹೋಗಿ ನಿಮ್ಮ KJD ನಂಬರ್, ಪಾಸ್ವರ್ಡ್ ಹೊಡೆದ್ರೆ ನಿಮ್ಮ ಡಾಟಾ ಓಪನ್ ಆಗ್ತದೆ, ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗ್ತದೆ. ನನಗೆ ಅರ್ಜೆಂಟಾಗಿ ಇವತ್ತೊಂದು 5 ಲಕ್ಷ ಲೋನ್ ಬೇಕಪ್ಪ, ಈಗ ಇನ್ನೊಂದು ಗಂಟೆ ಬೇಕು ನನಗೆ ಸಾಲ, ನನ್ನ ಅಕೌಂಟಿಗೆ ಬೇಕು ಅಂದರೆ ಆ ಆ್ಯಪ್ ಮೂಲಕ ಗೌರ್ಮೆಂಟ್ ಪರ್ಮಿಷನ್ ಕೊಡುತ್ತೆ. ಆ್ಯಪ್ ಮೂಲಕ ಹೋಗ್ತೀರಾ, ಆ ಬಟನ್ ಪ್ರೆಸ್ ಮಾಡ್ತೀರಾ, ಎಷ್ಟು 5 ಲಕ್ಷಕ್ಕೆ ಎಲ್ಲ ಒಂದು 25 ಬ್ಯಾಂಕ್ ಡಿಸ್ಪ್ಲೇ ಬರ್ತಾರೆ. 25 ಬ್ಯಾಂಕಲ್ಲಿ ಕಾಂಪಿಟೇಷನ್ ಮೇಲೆ ರೇಟ್ ಕೊಟ್ಟು ಮಾಡ್ತಾರೆ. ಕೆಲವರು 10% ಕೇಳ್ತಾರೆ,
ಅಂತೂ ಮುಕ್ಕಾಲು ಕೇಳ್ತಾರೆ, 11 ಕೇಳ್ತಾರೆ, 12 ಕೇಳ್ತಾರೆ, 13 ಕೇಳ್ತಾರೆ. ನಾವು ದೊಡ್ಡ 12% ಹೋಗ್ತೀವ. ಯಾವ್ದು ಹೊತ್ತಿದೆಯೋ 10 ಕಾಲಿಗೆ ಪರ್ಸನಲ್ ಅವ್ರಿಗೆ ಅಲ್ಲಿ ಹೋಗಿ ಚಾಯ್ಸ್ ಮಾಡಿ ಅದನ್ನು ಒತ್ತುತ್ತೀವಿ. ಅದು ಒತ್ತಿ ಓಕೆ ಕೊಟ್ಟಿದ್ರೆ 5 ನಿಮಿಷದಲ್ಲಿ 5 ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತಾ? ಯಾವ ಬ್ಯಾಂಕ್ ಆಫೀಸರ್ ಸೈನ್ ಇಲ್ಲ, ಶ್ಯೂರಿಟಿ ಇಲ್ಲ, ರಿಕ್ವೆಸ್ಟ್ ಇಲ್ಲ, ಎಂಥದೂ ಇಲ್ಲ. ಯೋಚನೆ ಮಾಡಿ, 5 ಲಕ್ಷ ಸಾಲ ತಗೊಂಡು ನೀವು 31ನೇ ದಿನದ ಒಳಗಾಗಿ ನೀವು ಸಾಲವನ್ನು 5 ಲಕ್ಷ 29 ದಿನ 30 ದಿನ 31ನೇ ದಿನದ ಒಳಗಾಗಿ 1 ತಿಂಗಳೊಳಗಾಗಿ ಅದನ್ನು ರೀಪೇಮೆಂಟ್ ನಿಮ್ಮ ಅಕೌಂಟಲ್ಲಿ ವಾಪಸ್ ಕಟ್ಬಿಟ್ರೆ ಆ ಬ್ಯಾಂಕ್ ಅಕೌಂಟ್ಗೆ ಒಂದೇ ₹1 ಬಡ್ಡಿಯನ್ನು ಕಟ್ಟಂಗಿಲ್ಲ, ಫ್ರೀ, ಉಚಿತ. ಅದು 1 ತಿಂಗಳು 1 ದಿನದ ನಂತರ ಆದರೆ ನ್ಯಾಚುರಲ್ ಏನು 10% 10.5% ಫಿಕ್ಸ್ ಆಗಿತ್ತು, ಅದು 11 ಆಗಿ ಕಾಸ್ಟ್ ಇಂಟ್ರೆಸ್ಟನ್ನು ನೀವು ಕಟ್ಟಬೇಕು. ಇನ್ನು ಯಾವುದೋ ಪರ್ಸನಲ್ ಲೋನ್ ಒಂದು 25 ಲಕ್ಷ ಬೇಕು, ಒಂದು 40-50 ಇನ್ಸ್ಟಾಲ್ಮೆಂಟ್, ಅದು ಸೇಮ್ ಸಿಸ್ಟಮಲ್ಲೇ ಬರ್ತದೆ, ಒಂದೇ ಗಂಟೆಲಿ ಸಿಗುತ್ತೆ. 1 ಅವರ್ ವಿತಿನ್ 1 ಅವರ್ ಹೌಸಿಂಗ್ ಲೋನ್ ಬೇಕಾ, ವೆಹಿಕಲ್ ಲೋನ್ ಬೇಕಾ, ಎಲ್ಲ ಬರುತ್ತೆ. ಇಮ್ಮಿಡಿಯೇಟ್ ರೆಡಿ ಮಾಡ್ತಾರೆ. ಟಕ್ ಅಂತ ಹೇಳಿದ್ರೆ ಅರ್ಜೆಂಟ್ ನನಗೆ ಎಕ್ಸಾಮಿನೇಷನ್ ಮಗನಿಗೆ CET ಕಟ್ಟಬೇಕು, ಹಾಸ್ಪಿಟ್ಲ್ ಯಾವುದೋ ಕಿಡ್ನಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಒಬ್ಬ ದುಡ್ಡು ಕಟ್ಟಬೇಕು, ದುಡ್ಡಿಲ್ಲ, ರಿಕ್ವೆಸ್ಟ್ ಮಾಡಂಗಿಲ್ಲಲ್ಲ, ನಿಮ್ಮ ಮೊಬೈಲಲ್ಲೇ ಬರ್ತದೆ. ಕಾಂಪಿಟೇಷನ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಸೊ ಈ ಯೋಜನೆ ಇಡೀ ದೇಶದಲ್ಲಿ ಈಗಾಗಲೇ 2 ರಾಜ್ಯದಲ್ಲಿದೆ, ಕರ್ನಾಟಕದಲ್ಲಿ ತರಲಿಕ್ಕೆ ಈಗಾಗಲೇ ಫೈಲ್ ಮೂವ್ ಮಾಡಿದ್ದೇವೆ. ಇದೊಂದು ಅದ್ಭುತವಾಗಿರುವಂಥ ಯೋಜನೆ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್ ನೀವೆಲ್ಲಿ ಬೇಕಾದರೂ ನಿಮ್ಮ ಲೋಯೆಸ್ಟ್ ರೇಟ್ ಎಲ್ಲಿದೆ ಅಲ್ಲಿ ಕೋಟ್ ಮಾಡಿ ತಗೊಳ್ಬೋದು. ನಿಮಗೆ ಲಿಬರ್ಟಿ, ಸ್ವತಂತ್ರ ನಿಮಗಿದೆ. ಯಾಕೆ ಈ ಯೋಚನೆಗಳು ಬರಲಿಲ್ಲ ಅಷ್ಟು ದಿವಸ? ಹೀಗೆ ಎಷ್ಟೋ ಜನಕ್ಕೆ ಅನುಕೂಲ, ಸಾಲ ತಗೊಳ್ತಾರೆ. ಯಾರು ಕೇಳಿದ್ರು ಅಧಿಕಾರಿಗಳು, ಷಡಾಕ್ಷರಿ ಏನ್ರಿ ಬರೀ ಸಾಲ ಪ್ರಮೋಟ್ ಮಾಡೋಕ್ಕೆ ನೌಕರಿಗೆ ಕಳಿಸ್ತಿದ್ರೆ ಏನಿದ್ರು? ಸ್ವಾಮಿ, ಕಷ್ಟದಲ್ಲಿರೋರು ಇದ್ದಾರೆ, ಅವ್ರಿಗೆ ಅನುಕೂಲ ಆಗಲಿ, ಸಾಲ ತಗೊಂಡ್ರೇನಿಲ್ಲ, ಒಳ್ಳೆ ಕೆಲಸಕ್ಕೆ ಬಳಸ್ತಾರೆ. ಯಾಕೆ ಬಡ್ಡಿಗೆ ಚಕ್ರ ಬಡ್ಡಿ ತಗೊಳ್ಬೋದು, ಅಟ್ಲೀಸ್ಟ್ ಇದೊಂದು ಕಮಿಟ್ಮೆಂಟ್ ಇರ್ತದೆ ಅನ್ನೋದನ್ನು ಕೂಡ ಹೇಳುವಂಥದ್ದು. ಹೀಗೆ ಶ್ಯೂರಿಟಿ ಇಲ್ಲ, ರಿಕ್ವೆಸ್ಟ್ ಕೇಳಂಗಿಲ್ಲ, ನೀವೇ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಬಿಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಲ್ಪನೆ. KJD ಆನ್ಲೈನ್ ಎಷ್ಟು ಅನುಕೂಲಗಳಾಯ್ತು ಇದರಿಂದ. ಹೋಗಿ ಬೆಳಗಾಂಗೋ ಕೈ ಮುಗಿದು ಖಾಲಿ ಬೀಳೋ ಪರಿಸ್ಥಿತಿ ಇವತ್ತು ನಿಮಗಿಲ್ಲ. ಮನೆ ಬಾಗಿಲಿಗೆ ಸಿಸ್ಟಮ್ ಬಂದಿದೆ. ಈಗ ESR ತರಲಿಕ್ಕೆ ಕೊಟ್ಟಿದ್ದೇವೆ, ರೆಡಿ ಆಗಿದೆ ಎಲ್ಲ. ಇನ್ನು ಮುಂದೆ ನೀವು ರಜಾ ಕೊಡೋದು ಕೂಡ ಆನ್ಲೈನಲ್ಲಿ ಕೊಡಬೇಕು. EL ಎನ್ಕ್ಯಾಶ್ಮೆಂಟ್ ಬೇಕಾ ಆನ್ಲೈನಲ್ಲಿ ಕೊಡಬೇಕು. ಇನ್ಕ್ರಿಮೆಂಟ್ ಆನ್ಲೈನ್, ಎವ್ರಿಥಿಂಗ್ ಆನ್ಲೈನ್. ಏನು ನೀವು ಓದಬೇಕು, ಕೈ ಮುಗಿಬೇಕಿಲ್ಲ, ಇನ್ನೊಂದು ವರ್ಷದಲ್ಲಿ ಜಾರಿಗೆ ಬರುತ್ತೆ. ಇಡೀ ರಾಜ್ಯದಲ್ಲಿ ಕೆಲವು ಇಲಾಖೆಗಳಲ್ಲಿ ಏನಿದ್ದಲ್ಲಿ ಸಿರಿಕಲ್ಚರ್, ಹಾರ್ಟಿಕಲ್ಚರ್, 100 ಜನ ಡ್ರಾಯಿಂಗ್ ಆಫೀಸರ್ ಇಲ್ಲ. ಇನ್ನು ಮುಂದೆ ಇಡೀ ದೇಶದಲ್ಲಿ ಒಬ್ಬರೇ ಒಬ್ರು 5 ಲಕ್ಷ ಜನದ ಸಂಬಳ ಮಾಡುವಂತ ಸಿಂಗಲ್ ಡ್ರಾಯಿಂಗ್ ಆಫೀಸರ್ ಬರ್ತಾರೆ. 30ನೇ ತಾರೀಕು ಸಂಬಳ ಆಗುತ್ತೆ, ಪ್ರತಿ ತಿಂಗಳು 30ನೇ ತಾರೀಕು ಸಂಬಳ ಆಗುತ್ತೆ. ಇನ್ನು ಮುಂದೆ ಎಸ್ಟಾಬ್ಲಿಷ್ಮೆಂಟ್ ಇರಲ್ಲ. ಅಲ್ಲಿ ಬಿಲ್ಲು, ಕರ್ಣಿಕ, ಕ್ಲರ್ಕು, ಟ್ರೆಜರಿಗೆ ಹೋಗ್ಬೇಕು, ಅಲಾಟ್ಮೆಂಟ್, ಬಿಲ್ಲು, ಕೌಂಟರ್ ಸೈನ್ ಯಾವುದೂ ಇಲ್ಲ. TAದು ಇಲ್ಲ, CGದು ಇಲ್ಲ, ಸ್ಯಾಲ್ರಿದು ಇಲ್ಲ, ಅರಿಯರ್ದು ಇಲ್ಲ. ಎಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡೆ ಸೆಂಟ್ರಲೈಸ್ ಆಗಿ ಆನ್ಲೈನ್ ಮೂಲಕ ನಿಮಗೆ ಸ್ಯಾಲ್ರಿ ಆಗುತ್ತೆ. ಪ್ರತಿ ತಿಂಗಳು 30-31ನೇ ತಾರೀಕು ನಿಮ್ಮ ಅಕೌಂಟ್ಗೆ ಬೆಂಗಳೂರಿಂದ ಒಂದು ಡ್ರಾಯಿಂಗ್ ಆಫೀಸರ್ ನಿಮ್ಮ ಸಂಬಳ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಯೋಚನೆ ಮಾಡಿ. K2ನಲ್ಲಿ ಅದೆಲ್ಲ ಕೂಡ ಬರ್ತಾ ಇದೆ. ಸುಧಾರಣೆಗಳಲ್ವ ಇದೆಲ್ಲ. ನಾವು ಎಲ್ಲಿವರೆಗೆ ನೋಡಿದ್ವಿ? 6 ತಿಂಗಳು ಸಂಬಳ ಆಗದೆ ಇರೋದಿನ ನೋಡಿದ್ದೀವಿ. ಸರ್ವ ಶಿಕ್ಷಾ ಅಭಿಯಾನ ಪ್ಲಾನ್ ಸ್ಕೀಮ್, ಬಹುಶಃ ಹೆಲ್ತ್ ಡಿಪಾರ್ಟ್ಮೆಂಟ್ 0, 1, 2, 3, 8, ICDS ಸ್ಕೀಮ್ 3 ತಿಂಗಳು ಇವತ್ತಿಗೂ ಸಂಬಳ ಆಗ್ತಾ ಇಲ್ಲ. ಯಾವ ಕಾಲದಲ್ಲಿ ಇದ್ದೇವೆ ಸ್ವಾಮಿ? ಇವೆಲ್ಲ ಕೂಡ ನಮ್ಮ ಕಣ್ಣು ಮುಂದೆ ಇದೆ, ಪ್ರಶ್ನೆ ಇಲ್ಲ. ಇಂಥ ಸುಧಾರಣಾ ಕ್ರಮಗಳನ್ನು ಇವತ್ತು ನಾವು ತರ್ತಾ ಇದ್ದೇವೆ. ಈಗ ಬಹುಶಃ ಹೆಲ್ತ್ ಸ್ಕೀಮ್ ಮನೆಯವರಿಗೆ ಜಾರಿಗೆ ತಂದಿದ್ದೇವೆ. ಸಮಸ್ಯೆ ಇದೆ, 100% ಆಗಿದೆಯಾ? ಆಗಿಲ್ಲ. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೇವೆ. ಬಜೆಟ್ ಮುಗಿದ ಮೇಲೆ ಅಪ್ರೂವ್ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಎಕ್ಸಿಸ್ಟಿಂಗ್ ಸ್ಕೀಮ್ನಲ್ಲಿ, ಎಕ್ಸಾಂಪಲ್ ಮ್ಯಾಟರ್ನಿಟಿ ಸರ್ಜರಿ, ಒಂದು ಹೆರಿಗೆ ಆಯಿತು ಅಂತ ಹೇಳಿದ್ರೆ ಒಂದು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ 12,000 ಪ್ಯಾಕೇಜ್ ಇದೆ ಗೌರ್ಮೆಂಟಲ್ಲಿ, CGHS. ಅದಕ್ಕೆ 30% ಹೈಕ್ ಮಾಡಿ ಹೊಸ ಕ್ಯಾಶ್ ಯೋಜನೆಯಲ್ಲಿ ಬಂದಿದೆ. 30 ಅಂದರೆ ₹3,600. 12 3 15,600. ಯಾವುದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರ್ಜರಿ ಮಾಡ್ತಾರೆ ಇವತ್ತು? ಆಗಲ್ಲ. ಈಗ
2014 ರೇಟ್ಸ್ ಏನಿತ್ತು CGHS ರಿವೈಸ್ ಆಗಿ 2025 ನ್ಯೂ ರೇಟ್ಸ್ ಬಂದಿದೆ. ಅದ್ರ ಪ್ರಕಾರ ಅದು 16,000 ಹೋಗಿ 32,000 ಹೊಸ ರೇಟ್ಗೆ ಪ್ರಪೋಸಲ್. ಎಕ್ಸಾಂಪಲ್ ಒಂದು ಆತದ್ದು 1,200 ಡಿಸೀಸಸ್ ಅಥವಾ ಏನು ಕಾಯಿಲೆಗಳಿದೆ ಅದಕ್ಕೆ ಈಗ ಪ್ರಪೋಸಲ್ ಹೋಗಿದೆ. ಎಲ್ಲದೂ ಕೂಡ ರಿವೈಸ್ ರೇಟಿಗೆ ಪ್ರಪೋಸಲ್ ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರಿಗಳು ಬಜೆಟ್ ಪ್ರಿಪರೇಷನ್ ಅಲ್ಲಿ ಬಿಸಿ ಇದ್ದಾರೆ. ಬಜೆಟ್ ಮುಗಿದ ಮೇಲೆ ಅದು ಅಪ್ರೂವ್ ಆದರೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಹಾಸ್ಪಿಟ್ಲ್ ಎಂಪಾನಲ್ ಆಗ್ತದೆ, MOU ಆಗುತ್ತೆ. ಈಗಿರುವಂಥ 200 ಹಾಸ್ಪಿಟಲ್ ಜೊತೆ 400 ಹಾಸ್ಪಿಟಲ್ ಸೇರುತ್ತೆ. ಎಲ್ಲ ಹಾಸ್ಪಿಟಲ್ ಕಾಂಪಿಟೇಷನ್ ಮೇಲೆ ನಮಗೆ ಸರ್ವಿಸನ್ನು ಕೊಡಲಿಕ್ಕೆ ಮುಂದೆ ಬರ್ತದೆ. ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ಹೊಸ CGHS ರೇಟ್ ಅಪ್ರೂವ್ ಆದರೆ, ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿದೆ ಫೈಲ್, ಅಪ್ರೂವ್ ಆದರೆ ಇಡೀ ರಾಜ್ಯದ ಆರೋಗ್ಯ ಏನು ಯೋಜನೆ ಒಂದಿಷ್ಟು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೇಳಿ 100ಕ್ಕೆ 100 ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದೆ ಈಗ ಸಮಸ್ಯೆ ಇಲ್ವಾ? ಇದೆ. ಅದಾದ್ರೂ ಯೋಜನೆ ಜಾರಿಗೆ ತಂದಾಗ ಸಮಸ್ಯೆ ಇರುತ್ತೆ, ಇದ್ದೇ ಇರುತ್ತೆ. ಮತ್ತೆ 100% ಸರಿ ಆಗ್ಬಿಟ್ರೆ ನಾವು ದೇವರಾಗಿ ಕೊಡ್ತೀವಲ್ಲ. ಈಗ ಸಭೆಯಲ್ಲಿ 5 ವಿಭಾಗಗಳಿಂದ 270ಕ್ಕೂ ಅಧಿಕ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ನಾಮನಿರ್ದೇಶಕರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಸಂಘದಿಂದ ಸರ್ಕಾರಿ ನೌಕರರಿಗೆ ದೊರಕುತ್ತಿರುವ ವಿವಿಧ ಸೌಲಭ್ಯಗಳ ಕುರಿತು ವಿವರಿಸಿದರು. ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆನಲ್ಲಿ ಸಂಘಟನಾ ಸಭೆಯನ್ನ ಮಾಡಿದ್ವಿ. ಪ್ರತಿ ಜಿಲ್ಲೆನಲ್ಲಿ ಈ ತರದ ಸಂಘಟನಾ ಸಭೆಗಳು ಮಾಡ್ತಾ ಇರ್ತೀವಿ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ನೌಕರರ ಸಮಸ್ಯೆಗಳ ಬಗ್ಗೆ ಸಂಘಟನೆ ಏನ್ ಮಾಡಿದೆ, ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಒಂದಷ್ಟು ಚಿಂತನ ಮಂಥನ ಮಾಡುವಂತ ವೇದಿಕೆ ಇದೆ ಅಷ್ಟೇ. ಆ ವೇದಿಕೆಯಲ್ಲಿ ಜಿಲ್ಲೆಯಲ್ಲಿ ಸುಮಾರು 220 ಜನ ಏನ್ ಚುನಾಯಿತ ನಿರ್ದೇಶಕರು, ಪದಾಧಿಕಾರಿಗಳಿದ್ರು. ಎಲ್ಲರೂ ಕೂಡ ಭಾಗವಹಿಸಿದ್ರು. ಚರ್ಚೆಗಳಾಯ್ತು. ಖಂಡಿತ ಮುಂದೆ ಸಂಘಟನೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ನಮ್ಮಂದಿರುವಂತ ಸವಾಲುಗಳೇನು, ಆ ಸವಾಲುಗಳಿಗೆ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬೇಕು, ನಾವು ಯಾವ ರೀತಿ ಸಂಘಟಿತರಾಗಬೇಕು, ಸಂಘಟನೆ ಹೋರಾಟಗಳೇನು, ಇತಿಹಾಸ ಏನು ಎಲ್ಲವನ್ನ ಚರ್ಚೆಗಳನ್ನು ಮಾಡಿ ಒಂದು ಒಳ್ಳೆಯ ನಿರ್ಧಾರಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿದ್ದೇವೆ. ನಮ್ಮ ಮುಂದೆ ಇರುವಂತಹ ಸೆಂಟ್ರಲ್ ಪೇ ಕಮಿಷನ್ NPS ಬಗ್ಗೆ ಕೂಡ OPS ಜಾರಿಗೆ ಬರುವಂತ ವಿಚಾರದಲ್ಲಿ ಕೂಡ ಮುಂದೆ ಅನಿವಾರ್ಯವಾದ್ರೆ ಹೋರಾಟಕ್ಕೆ ಕೂಡ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ದಿನಕ್ಕೆ ನಾವೆಲ್ಲ ಕೂಡ ಸಿದ್ಧರಾಗಬೇಕು ಅನ್ನುವಂತ ಚರ್ಚೆಗಳು ಕೂಡ ಇವತ್ತಿನ ಸಭೆಲಾಗಿದೆ. ಇಡೀ ರಾಜ್ಯದಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಇದೆ. ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಾಗಿರುವಂತಹ ಸಂಘಟನಾ ಸಭೆಗಳನ್ನು ವಿಶೇಷವಾಗಿ ಮಾಡ್ತಾ ಇದೀವಿ. ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳು ಜವಾಬ್ದಾರಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಬಹುಶಃ ಇನ್ನೊಂದು 4-5 ತಿಂಗಳಲ್ಲಿ ಇಡೀ ರಾಜ್ಯವನ್ನು ಒಂದೊಂದು ಮುಗಿಸ್ತವೆ. ಅದಾದ ನಂತರ ಮತ್ತೆ ಬೇರೆ ಬೇರೆ ಕ್ಯಾಡರ್ಗಳ ಜೊತೆ ಸಭೆಗಳು ಕೂಡ ಆಗ್ತದೆ. ಸೊ ಹಾಗಾಗಿ ಒಟ್ಟಾರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸಂಘಟನೆ ಸಮರ್ಥವಾಗಿದೆ, ಸದೃಢವಾಗಿದೆ. ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಕಟ್ಟಬೇಕು, ಮುನ್ನಡೆಸಬೇಕು ಅನ್ನುವಂತ ಚಿಂತನೆ ಮಾಡುವ ಸಂತೋಷವನ್ನು ತಂದಿದೆ. ಹೊಸ ಆಪ್ ಬಗ್ಗೆ ಇಲ್ಲ, ಹೊಸ ಆಪ್ ಅದು ಸ್ಯಾಲ್ರಿದು ಗೌರ್ಮೆಂಟ್ ಪರ್ಮಿಷನ್ ಲೆವೆಲ್ ಅಲ್ಲಿ ಇದೆ. ಅದಾದ್ರೆ ಆ ತರದ ಅನುಕೂಲ ಆಗುತ್ತೆ ಅಂತ ಹೇಳಿದೀವಿ. ಸೊ ಅದಾದ್ರೆ ಬಹಳ ಜನ ನೌಕರ ಕುಟುಂಬಕ್ಕೆ ಆರ್ಥಿಕ ಸಹಕಾರ ಮತ್ತು ಸ್ವಾವಲಂಬನೆಯ ಬದುಕಿಗೆ ಅನುಕೂಲ ಆಗ್ತದೆ. ಬಹುಶಃ ಈಗ ಸರ್ಕಾರದವರು ಚರ್ಚೆ ನಡೀತಾ ಇದೆ. 2-3 ಸ್ಟೇಟ್ ಅಲ್ಲಿ ಅಪ್ಲೈ ಆಗಿದೆ, ಇಂಪ್ಲಿಮೆಂಟ್ ಆಗಿದೆ. ಅದನ್ನ ಕಾಪಿ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಸೊ ಬಹುಶಃ 1 or 2 months ಅಲ್ಲಿ ಇಂಪ್ಲಿಮೆಂಟ್ ಮಾಡಿಸ್ತೇವೆ. ಅದನ್ನ ಚರ್ಚೆ ನಡೆದಿದೆ. ಸಾಧಕ ಬಾಧಕಗಳು ಅವೆಲ್ಲ ಸ್ಟಡಿ ಮಾಡ್ಬೇಕಲ್ಲ, ಒಂದಿಷ್ಟು ಅವಕಾಶ ಬೇಕಾಗತ್ತೆ. ಸರ್, ನ್ಯೂ ಜಾಯಿನ್ ಕ್ಯಾಂಡಿಡೇಟ್ಗೆ NPS ಆಗ್ತಲ್ಲ ಸರ್, ಅದ್ರ ಬಗ್ಗೆ NPS OPS ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ನಮ್ಮ ಸ್ಟ್ಯಾಂಡ್ ಪಕ್ವವಾಗಿದೆ. OPS ವಿಚಾರದಲ್ಲಿ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. OPS ಆಗ್ಲೇಬೇಕು. ನಮ್ಮ 2,93,000 ಜನ NPS ನೌಕರರ ವಿಚಾರದಲ್ಲಿ ಸಂಘಟನೆ ಬಹಳ ಸೀರಿಯಸ್ ಆಗಿದೆ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಅವರು ಪರಿಶೀಲನೆ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪರಿಶೀಲನೆ ಅಲ್ಲ, ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ, ರಿಪೋರ್ಟ್ ತಗೊಳ್ಬೇಕು, ಕ್ಯಾಬಿನೆಟ್ ತಂದು ಸ್ಟಡಿ ಮಾಡಿ ಇಂಪ್ಲಿಮೆಂಟ್ ಮಾಡೋ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ಅಂತವರೆಗೆ ಬಂದು ನಿಂತಿದ್ದೇವೆ. ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ವಿಚಾರದಲ್ಲಿ ನಾವು ಕೂಡ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತೇವೆ. OPS ಮಾಡಿಸುವಂತ ವಿಚಾರದಲ್ಲಿ ಸಂಘಟನೆ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. MSIL ಏಜೆನ್ಸಿ ಮುಖಾಂತರ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮೆಡಿಕಲ್, ಗ್ರೋಸರಿ, ಎಲೆಕ್ಟ್ರಿಕ್, ಲಿಕ್ಕರ್ ಸೇರಿದಂತೆ ವಿವಿಧ ವಸ್ತುಗಳನ್ನು 25% ರಿಯಾಯಿತಿ ದರದಲ್ಲಿ ಸರ್ಕಾರಿ ನೌಕರರಿಗೆ ನೀಡುವ ಯೋಜನೆಯನ್ನು ಮುಂಬರುವ ಬಜೆಟ್ನಲ್ಲಿ ಜಾರಿಗೆ ತರಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ವಿಥೌಟ್ ಸೆಕ್ಯೂರಿಟಿ ಈಸಿ ಲೋನ್ ಅನುಮೋದನೆ ಮಾಡುವ ಬಗ್ಗೆ ಕೂಡ ವಿವರಿಸಿದರು. ಸಭೆಯಲ್ಲಿ NPS ಹಾಗೂ OPS ಕುರಿತು ಚರ್ಚೆ ನಡೆಯಿತು. ಇದೇ ವೇಳೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಸರ್ಕಾರಿ ನೌಕರರ ಸಂಘಕ್ಕೆ 1.5 ಕೋಟಿ ರೂಪಾಯಿ ಅನುದಾನ ನೀಡುತ್ತಿರುವ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಭೆಯ ಮೂಲಕ ಧನ್ಯವಾದಗಳನ್ನು ತಿಳಿಸಲಾಯಿತು.
ಚಿಕ್ಕೋಡಿ ವರದಿಗಾರರು ಪ್ರದೀಪ್ ಕಟ್ಟಿಮನಿ.